ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಸಮರ. ಭಾಷಾ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ ಆಟೋ ಚಾಲಕ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಸಮರ. ಭಾಷಾ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ ಆಟೋ ಚಾಲಕ. ಕನ್ನಡಿಗರ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಮಹಿಳೆಗೆ ತರಾಟೆ. ಲೇಡಿ ಪ್ಯಾಸೆಂಜರ್ಗೆ ಬಿಸಿ ಮುಟ್ಟಿಸಿದ ಆಟೋ ಚಾಲಕ. ಕನ್ನಡಿಗರ ಬಗ್ಗೆ ತುಚ್ಛವಾಗಿ ಮಾತನಾಡಿದ ಮಹಿಳೆಗೆ ಆಟೋ ಚಾಲಕ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಲೇಡಿ ಪ್ಯಾಸೆಂಜರ್ಗೆ ಬಿಸಿ ಮುಟ್ಟಿಸಿದ ಆಟೋ ಚಾಲಕ. ಬೆಂಗಳೂರಿನಲ್ಲಿ ಮತ್ತೆ ಶುರುವಾಯಿತು ಕನ್ನಡ ಸಮರ. You are nobody to say that. You cannot say that to us. CM ಹೇಳಿರೋದು ಎಕ್ಸ್ಟ್ರಾ ಕನ್ನಡ ಮಾಡಕ್ ಹೋಗ್ಬೇಡಿ, 80% ಕನ್ನಡ ಮಾತಾಡ್ಬೇಕಂತ ಹೇಳೋರೆ. ಮಾತಾಡ್ತಾ ಇದ್ದೀನಿ ಅಲ್ವಾ? ಕನ್ನಡ ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಅದೆಲ್ಲ ನೀವ್ ಹೇಳೋದಿಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಮಾಡಿ ನೋಡೋಣ. ನಾನು ಸಿದ್ದರಾಮಯ್ಯಗೆ ಕರೆಸ್ತೀನಿ. ನಾನು ವಿಡಿಯೋ ಮಾಡ್ತೀನಿ. ದೌರ್ಜನ್ಯ ಹಂಗೆ ಅಂತ. ಸುಮ್ಮನೆ ಇರಿ, ನೀವು ಜಾಸ್ತಿ ಮಾತಾಡ್ಬೇಡಿ, ಎಕ್ಸ್ಟ್ರಾ ಮಾತಾಡ್ಬೇಡಿ. ಹೊಸ ರೂಟ್ ಮಾಡದೆ ಎಕ್ಸ್ಟ್ರಾ CM ಹೇಳಿರೋದು ಹೊರಗಡೆ. You are nobody to say that. ನಾವೆಲ್ಲರೂ ನನ್ ರೆಂಟ್ ಎಲ್ಲ ಪೇ ಮಾಡ್ತಾ ಇದೀವಿ. ನೀವ್ ಯಾರಿದ್ದೀರಾ ನಮ್ಗೆ ಅದು ಹೇಳಕ್ಕೆ? ಅಲ್ಲೇ ಆಗ್ಬಿಟ್ಟು ದಬಾಯಿಸಿ ಮಾತಾಡಿದ್ರೆ ಏನ್ ತಮಾಷೆ ಮಾತಾಡಿ? ಅಷ್ಟೇ ಹೇಳಿದೆ, ಇದು ರೋಡ್ ಇಲ್ಲ, ಅದು ಬೇರೆ ರೋಡ್ ಇದೆ. ಯಾಕೆ? ನಾಡು ನುಡಿಗೆ ಗೌರವ ಕೊಡಿ ಎಂದು ಮಹಿಳೆಗೆ ಚಾಲಕನ ತರಾಟೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದ ಲೇಡಿ ಪ್ಯಾಸೆಂಜರ್. ದೂರು ಕೊಡಿ, ನಾನು CM ಕರೀತೀನಿ ಎಂದ ಆಟೋ ಚಾಲಕ. ಕೊನೆಗೆ ನಾನೇನು ಬೈದಿಲ್ಲ ಎಂದು ಮಹಿಳೆಯ ಸ್ಪಷ್ಟನೆ. ಆಟೋ ಚಾಲಕನ ಕನ್ನಡ ಭಾಷಾ ಪ್ರೇಮಕ್ಕೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ನಾಡು ನುಡಿಗೆ ಗೌರವ ಕೊಡಿ ಎಂದು ಮಹಿಳೆಗೆ ಚಾಲಕನ ತರಾಟೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಲೇಡಿ ಪ್ಯಾಸೆಂಜರ್ ಆವಾಜ್ ಕೂಡ ಹಾಕಿದ್ದಾರೆ. ಈ ಮಧ್ಯೆ ನಾನು CMನ ಕರೀತೀನಿ ಅಂತ ಆಟೋ ಚಾಲಕ ಕೂಡ ಹೇಳಿದ್ದಾನೆ. ಕೊನೆಗೆ ನಾನೇನು ಬೈದಿಲ್ಲ ಅಂತ ಮಹಿಳೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾವೆಲ್ಲರೂ ನನ್ ರೆಂಟ್ ಎಲ್ಲ ಪೇ ಮಾಡ್ತಾ ಇದೀವಿ. ನೀವ್ ಯಾರಿದ್ದೀರಾ ನಮ್ಗೆ ಅದು ಹೇಳಕ್ಕೆ? ಅಲ್ಲೇ ಆಗ್ಬಿಟ್ಟು ದಬಾಯಿಸಿ ಮಾತಾಡಿದ್ರೆ ಏನ್ ತಮಾಷೆ ಮಾತಾಡಿ? ಅಷ್ಟೇ ಹೇಳಿದೆ, ಇದು ರೋಡ್ ಇಲ್ಲ, ಅದು ಬೇರೆ ರೋಡ್ ಇದೆ. ಯಾಕೆ ಎಕ್ಸ್ಟ್ರಾ ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ಎಕ್ಸ್ಟ್ರಾ ಮಾತಾಡ್ಬೇಡಿ ನೀವು. ಎಕ್ಸ್ಟ್ರಾ ನಾವಲ್ಲ ಬಂದಿರೋದು ಎಕ್ಸ್ಟ್ರಾ. ಅದು you are nobody to say that. You cannot say that to us. CM ಹೇಳಿರೋದು ಎಕ್ಸ್ಟ್ರಾ ಕನ್ನಡ ಮಾಡಕ್ ಹೋಗ್ಬೇಡಿ, 80% ಕನ್ನಡ ಮಾತಾಡ್ಬೇಕಂತ ಹೇಳೋರೆ.